ಇಲ್ಲಿ ಇಲ್ಲಿ ಯಾಕೆ ಆ ಪ್ರಶ್ನೆ ಬಂತು ಅಂತಂದ್ರೆ ಇಲ್ಲಿ ಪದೇ ಪದೇ ಕಳೆದ ಒಂದು 10 ದಿನದಿಂದ ನೋಡ್ತಾ ಇದ್ರೆ ನೀವು ಪದೇ ಪದೇ ಈ ತರ ಹಿಂದೂರುಗಳ ಮೇಲೆ ಇದೊಂದೇ ಅಂತಲ್ಲ, ನಿನ್ನೆ ಕೂಡ ಯಾವುದು ನಮ್ಮ ಸ್ಕೂಲ್ಗಳ ಮೇಲೆ ಯಾವುದು ಜ್ಞಾನ ದೇಗುಲು ಇದು ಕೈ ಮುಗಿದು ಬನ್ನಿ ಅಂತೇಳಿ ಅದನ್ನ ಹಾಕಿದ್ರು. ಮಂತ್ರಿಗಳು ಹೇಳ್ತಾರೆ ಅದನ್ನ ಆದೇಶನೇ ಹೊರಡಿಸಿಲ್ಲ ನಾವು, ಅವರೇ ಹಾಕೊಂಡಿದ್ದಾರೆ ಅಂತ. ಅವರ ಯಾರು ಸೆಕ್ರೆಟರಿ ಇದ್ದಾರೆ ಅವರ ಪೂರ್ತಿ ವಾಟ್ಸಪ್ನ ನೋಡಿ, ನನ್ನ ನೋಡಿದ್ವಿ ಪೂರ್ತಿ. ನಾನು ಹೇಳ್ತಾ ಇದ್ದೀನಿ ಹಾಕ್ರಿ, ನಾನೇ ಇದಕ್ಕೆ ಸೂಪರ್. ಮಣಿವಣ್ಣನ್ ಅಂತ ಒಬ್ಬ ಸೆಕ್ರೆಟರಿ ಹೇಳಿರೋದು, ನಾನೇ ಸೂಪರ್, ಹಂಗೆ ಇದೆ ವರ್ಡಲ್ಲಿ, ನಾನು ಹೇಳಿದ್ದೇ ನಡಿಬೇಕು ಹಾಕ್ರಿ ಅಂತ. ಎಲ್ಲ ಕಡೆ ಹಾಕಿದ್ರು. ಇವತ್ತು ನೋಡಿದ್ರೆ ಎಲ್ಲ ಕಡೆ ಅವಾಗ ಪೇಂಟ್ ಹೊಡಿತಾರೆ. ಯಾಕೆ ಹೊಡಿಬೇಕು? ಯಾರ್ದು ದುಡ್ಡು ಇದು? ಸರ್ಕಾರ ನಾವ್ ಹೇಳಿದೀನಿ ಪಾಪರ್ ಆಗಿದೆ ಸರ್ಕಾರ ಅಂತ, ಅವ್ರು ಹೇಳಿದ್ದಾರೆ ದುಡ್ಡಿದೆ ಅಂತ ಹೇಳ್ತಾರೆ. ಹಂಗಾರೆ ಹಿಂಗೆ ಬೋರ್ಡ್ ಹಾಕಕ್ಕೆ ಯಾರು ದುಡ್ಡು ಕೊಟ್ರು? ಇವಾಗ ಯಾರು ಹಣ ಕೊಟ್ರು? ಯಾವ ಇಲಾಖೆಯಿಂದ ಹಣ ಕೊಟ್ರು ಅವ್ರಿಗೆ ಬೋರ್ಡ್ ಹಾಕಕ್ಕೆ? ಈಗ ಪೇಂಟ್ ಹೊಡಿಯಕ್ಕೆ ಯಾರಿಂದ ಕೊಟ್ರು? ಪೇಂಟ್ ಹೊಡಿಯಕ್ಕೆ ಯಾರು? ಇದು ನವ್ಯವಹಾರ ಅಂತೀರೇನೋ? ಆಕ್ಷನ್ ತಗೋಬೇಕಲ್ಲ. ಒಬ್ಬ ಮಂತ್ರಿಗಳು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವುದು ಏನ್ರಿ ಕೇಳಿದ್ರೆ ಅಂತ, ನನ್ಗೇನಿಲ್ಲ ಕ್ವಶನ್ ಮಾಡಿ ಅಂತ ಹಾಕೋದಕ್ಕೆ ಎಲ್ಲಿ ಬೇಕಾದ್ರೂ ಹಾಕೊಂಡ್ಲಿ. ವಿಧಾನಸೌಧದ ಮುಂದೆನು ಆ ಬೋರ್ಡ್ ಐತೆ, ತೆಗೆದಾಕ್ಬಿಡ್ಲಿ. ಕೆಂಗಲ್ ಅಂತ ಬೋರ್ಡ್ ಹಾಕಿದ್ದಾರೆ, ಹೊಡೆದಾಕ್ಬಿಡಿ ಬೇಕಾದ್ರೆ ಪರವಾಗಿಲ್ಲ, ಕ್ವಶನ್ ಮಾಡಿ ಅಂತಾನೆ ಹಾಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಕುವೆಂಪು ಅಂತ ವಾಣಿನ ಹಾಕಿದ್ದಾರೆ ಅಂದ್ರೆ ನೀವು ಅದನ್ನ ಬೇರೆ ಕಡೆ ನಿಮ್ಗೆ ಜಾಗ ಇಲ್ವನ್ರಿ? ಒಳಗಡೆ ಹಾಕಿ ಬೋರ್ಡ್ ಬೇಕಾದಷ್ಟು ಹಾಲ್ ಇದೆ. ನಾನು ಹೋಗಿದ್ದೀನಿ, ನಾನು ಗ್ರಾಮೋತ್ಸವ ಮಾಡಿದಾಗ ಅಲ್ಲೇ ಮಲಗಿದ್ದೀನಿ. ಡೈನಿಂಗ್ ಒಳ್ಳೊಳ್ಳೆ ಡೈನಿಂಗ್ ಹಾಲ್ ಇದೆ, ಶಾಲೆ ಒಳಗಡೆ ರೂಮ್ಸ್ ಎಲ್ಲ ಇದೆ, ಅಲ್ಲಿ ಹಾಕಿ ನೀವು ಏನ್ ಬೇಕೋ ಹಾಕಿ. ಅದು ಬಿಟ್ಬಿಟ್ಟು ನೀವು ಯಾವ ಒಬ್ಬ ಅಧಿಕಾರಿ ಹಿಂಗ್ ಮಾಡ್ತಾನೆ ಅಂತ ಹುಚ್ಚುಚ್ಚಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಅದ್ರ ಮೇಲೆ ಏನು ಆಕ್ಷನ್ ಇಲ್ಲ. ದುಡ್ಡು ಹೆಂಗ್ ಖರ್ಚು ಮಾಡ್ತಾ ಇದ್ದಾರೆ, ಯಾರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಯಾವ ಅಕೌಂಟ್ ಇಂದ ಹೋಗ್ತಾ ಇದೆ, ಲೆಕ್ಕನೇ ಇಲ್ಲ ಇಲ್ಲಿ. ಇದನ್ನ ಕೇಳಿದ್ರೆ ಏನ್ರಿ ಹಾಕ್ಬಾರ್ದನ್ರಿ? ಕ್ವಶನ್ ಮಾಡಬಾರ್ದು ಮಾಡ್ರಿ, ಕ್ವಶನ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲೂ ಹಾಕಿ, ಇಲ್ಲೂ ಹಾಕಿ, ಬೋರ್ಡು ತೆಗೆದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿ ಪ್ರಶ್ನೆ ಮಾಡಿ ಅಂತ ಹಾಕ್ಸಿ. ನಾಳೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಧೈರ್ಯವಾಗಿ ಮಾಡಿ, ಗಲಾಟೆ ಮಾಡಿ ಕತ್ತಿ ಹಿಡ್ಕೊಬೇಕಾದ್ರೆ ಬಂದ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಏನ್ ಬೇಕೋ ಹಾಕೊಳ್ರಿ ನೀವು, ನಿಮ್ ಸರ್ಕಾರ ಐತೆ ಹಾಕ್ತೀರಾ ನೀವು. ಈಗ ನಾನು ಹೇಳ್ತಾ ಇರೋದು ಹಣ ಹೆಂಗ್ ಖರ್ಚು ಮಾಡಿದ್ರೆ ಅದಕ್ಕೆ ಸರ್ಕಾರದ ನಾವು ಒಂದೇ ಸರ್ ಸರ್ಕಾರದ ನಾನು ಅಧ್ಯಕ್ಷರೇ ಒಂದೇ ನಿಮಿಷ. ಈಗ ನಾವು ಕೃಷ್ಣ ಬೈರೇಗೌಡ ಮಾತಾಡಿದ್ರು ಅರ್ಧ ಗಂಟೆ, ನಾವು ಸುಮ್ಮನೆ ಇದ್ರು ಅವರಲ್ಲಿ ಬಿಡಿ. ನಾನು ಹೇಳೋದು ಈಗ ಒಂದು ಸರ್ಕಾರ ಬದುಕಿದ್ರೆ ಒಂದು ಬೋರ್ಡ್ ಹಾಕ್ಬೇಕಾದ್ರೆ ಅದಕ್ಕೆ ಹಣ ಸ್ಯಾಂಕ್ಷನ್ ಆಗ್ಬೇಕಲ್ಲ. ನಮ್ಮನ್ನ 100 ಕ್ವಶನ್ ಕೇಳ್ತೀರಾ, ದುಡ್ಡು ಎಲ್ಲಿದೆ ಬೋರ್ಡ್ ಅಂತ ಕೇಳ್ತೀರಾ ನಮ್ಮನ್ನ. ಹೆಂಗ್ ಮಾಡಿದ್ರಿ ಅಕ್ರಮ? ಇದ್ಯಾವ್ದು ಅಕ್ರಮ? ಇದೆಷ್ಟು ಲೂಟಿ ಹೊಡೆದಿದ್ದೀರಾ ಅಂತ ನಾವು ಕೇಳಿದ್ರೆ ತಪ್ಪಾತತೆ. ಹೆಂಗ್ ಹಾಕಿದ್ರಿ ನೀವು ಬೋರ್ಡ್? ಸರ್ಕಾರದ ಬಿಲ್ಡಿಂಗ್ ಸರ್ಕಾರದಲ್ವಾ? ತನಿಖೆ ಮಾಡ್ತಾ ಹೇಳಿದಾರಲ್ಲ, ಎಲ್ಲಿ ಹೇಳೇ ಇಲ್ಲ. ಸಮರ್ಥನೆ ಮಾಡಿದ್ದಾರೆ, ಪ್ರತಿಯೊಬ್ಬರು ಸಮರ್ಥನೆ ಮಾಡಿದ್ದಾರೆ. ಏನ್ರಿ ಕೇಳಿದ್ರೆ ಅಂತೇಳಿ ಆಯ್ತು. 100 ರೂಪಾಯಿ ಆಗ್ಲಿ ರೀ, ಸರ್ಕಾರದ ಒಬ್ಬ ಟ್ಯಾಕ್ಸ್ ಕಟ್ತಾನಲ್ಲ ಬಡವ, ಅವ್ನು ಹೋಟ್ಲಾಗ ಹೋಗಿ ತಿಂದ್ರೆ 30 ರೂಪಾಯಿ ಅಷ್ಟೇ, ಒಂದು ಹೊತ್ತು ಊಟ ತಿಂತಾನೆ. ಅದಕ್ಕೆ ಬೆಲೆ ಇಲ್ವಂಗಾರೆ? ಏನ್ 500 ರೂಪಾಯಿ ಅಂದ್ರೆ ಎಷ್ಟು? ಒಂದೇ ಒಂದು ಬೋರ್ಡ್ ನಾನು ಹೇಳ್ತಾ ಇರೋದು. 106 ಕಡೆ ಹಾಕಿದ್ದಾರೆ. ಆಯ್ತು, ನೀವು ನಾನು ಅಪೋಸಿಷನ್ 106 ಅಂತ ಹೇಳಿದ್ದೀನಿ. ಎಷ್ಟು ಅಂತ ದಿನೇಶ್ ಅವರೇ ನೀವ್ ಹೇಳಿ, ನೀವು ಸರ್ಕಾರ ನಡೆಸೋರು ಎಷ್ಟು ಹಾಕಿದಿರಿ? ಡೈವರ್ಟ್ ಆಗ್ತದೆ ನಿಮ್ಮ ಜೀರೋ ಡೈವರ್ಟ್ ಆಗ್ತದೆ. ಒಂದು 500 ರೂಪಾಯಿ ಖರ್ಚು ಮಾಡೋ ಯೋಗ್ಯತೆ ಇರಲ್ವಾ? 500 ರೂಪಾಯಿ ಮಾತಾಡಿ ಸರ್, ಬದಲಾಯಿಸಿದ್ರೆ ಎಲ್ಲದ ಬಗ್ಗೆ ದೇವದುರ್ಗದಲ್ಲಿ ಹೊಡೆದಿದ್ದೀರಲ್ಲ, ಗ್ರಾಮ ಉದ್ಯೋಗ ಮಾಡಿದ್ದಾನೆ ಅವನ ಮೇಲೆ ರಾಮನಗರ ಬಗ್ಗೆ ಚರ್ಚೆ ಮಾಡ್ತೀರಾ? 106 ಕಡೆ ಆಗಿದೆ, 1000 ಕಡೆ ಆಗಿದೆ ಅಂತ ತೋರಿಸ್ಬಿಡ್ಲಿ ಸರ್. ಸಾಕು ಬಿಲ್ ಮಂಡಿಸಿ ಸರ್. ಒಂದು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಲ್ಲಿ ಒಂದು 10 ಕಡೆ ಚೇಂಜ್ ಮಾಡಕ್ ಇರಲ್ಲ ಸರ್. ಕೂತ್ಕೊಳ್ಳಿಲ್ಲ, ನೀವು ಕೂತ್ಕೊಳ್ಳಿ. ಮಧುಬಾಯಿ ನಾಯಕರೇ, ನೀವು ಸ್ಟಾರ್ಟ್ ಮಾಡಿ. ಕೂತ್ಕೊಂಡು ನಿಲ್ತಾರೆ. ಆಯ್ತು, ಅವ್ರಿಗೆ ಉತ್ತರ ಕೊಡ್ಬೇಡಿ ನೀವು. 10 ಕಡೆ ಚೇಂಜ್ ಮಾಡಿಲ್ಲ ಸರ್. 10 ಕಡೆ ಆಯ್ತು, ಯಾತಕ್ಕೆ ಉತ್ತರ ಕೊಡ್ತೀರಿ? ಏನಾಗಲ್ಲ ತೋರಿಸಿ, ದಾಖಲೆಗಳು ಇಡಿ. 500 ಕಡೆ ಚೇಂಜ್ ಆಗಿದೆ, 5,000 ರೂಪಾಯಿ ಖರ್ಚು ಮಾಡಿದ್ದಾರೆ, 25 ಲಕ್ಷ ಹಗರಣ ಆಗಿದೆ ಅಂತ ಹೇಳಿ ನಾವು ಒಪ್ಕೊಳ್ಳೋಕೆ ಎಲ್ಲಿದೆ?
ಮಂತ್ರಿಗಳೇ, ಅಧ್ಯಕ್ಷರೇ, ಹಾಗಾದ್ರೆ ಅಧಿಕಾರಿ ಮಾಡಿದ ಸರಿ ಅಂತ ನೀವು ಒಪ್ಕೊಳ್ತೀರಾ? ಅಕ್ಷರ ತೆಗೆದ್ಬಿಟ್ಟು 4 ಅಕ್ಷರ ಅವ್ರು ಕೂತಿಸಿ. ಅಪೋಸಿಷನ್ ಪಾರ್ಟಿ ನೀವು ಕೂತ್ಕೊಳ್ಳಿ. ಅಧಿಕಾರಿ ಸರ್ಕಾರ ನಡೆಸೋದ ಹೇಳಿ. Some exemption should be given.